ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಹುಲ್. ಇವತ್ತು ಇಲ್ಲಿಂದ ಚೆಕ್ಔಟ್ ಮಾಡ್ತಿದ್ದೀನಿ. ಇಲ್ಲಿಂದ ಚೆಕ್ಔಟ್ ಮಾಡಿ ಹಾಸ್ಟೆಲಿಯರ್ಗೆ ಹೋಗಿ ಚೆಕ್-ಇನ್ ಆಗಬೇಕು. ಆಮೇಲೆ ಅಲ್ಲಿಂದ ನೋಡೋಣ ಏನು ಮಾಡಬೇಕು ಅಂತ. ಸೊ ಬೈಕ್ ರೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಶ್ಯೂರ್, ಬಟ್ ಚೆಕ್ ಮಾಡೋಣ. ಸ್ವಲ್ಪ ಪ್ಯಾಕಿಂಗ್ ಇದೆ, ಸೊ ಆ ಪ್ಯಾಕಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋಣ. ಬರೀ ಹೋಣ ಏನು ಆಟೋ ತಗೊಳ್ಳೋದು ಬೆಸ್ಟು ಅನಿಸುತ್ತೆ. चलो रिक्शा मिलेगा यहाँ से? रिक्शा आगे नीचे से मिल जाएगा. नीचे से? हाँ नीचे जाएगा. नहीं, मैं ले लेता हूँ. कोई बात नहीं. ನಾನು ಇದ್ದಿದ್ದು ಹೋಟೆಲ್ ಹೆಸರು ಬಂದ್ಬಿಟ್ಟು ಹಿಲ್ ಟಾಪ್ ಅಂತ. ವ್ಯೂ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಮಾಲ್ ರೋಡ್ ಪಕ್ಕನೇ ಇರೋದು. ಇದು ಗುರುದ್ವಾರ. ಸ್ಟ್ರೈಟಾಗಿ ಸ್ನೋಫಾಲ್ ಕಾಣಿಸ್ತದೆ. ಹೀಗೋದ್ರೆ ಮಾಲ್ ರೋಡು. ನೋಡೋಣ, ಚೆಕ್ಔಟ್ ಮಾಡಿಬಿಟ್ಟು ಹೋಗೋಣ. ಇಲ್ಲಿಂದ ಆಟೋ ತಗೊಂಡ್ರೆ ಆಲ್ಮೋಸ್ಟ್ ಅದು 1.5 ಕಿಲೋಮೀಟರ್ ತೋರಿಸ್ತಾರೆ. ಏನು 100 ರೂಪಾಯಿ ತಗೊಂಡವ್ರೇನೋ ಆಟೋನು. ಇವಾಗ ಬೈಕ್ ರೆಂಟ್ ಮಾಡಿದೆ. ಇದೇ ಬೈಕು 800 ರೂಪಾಯಿ ಕೊಟ್ಟೆ. ಆ್ಯಕ್ಚುಲಿ ಯಾರೋ ಕರ್ನಾಟಕದವ್ರು ಸಿಕ್ಕಿದ್ರು ಅಲ್ಲಿ, ಅವ್ರು ರೆಫರ್ ಮಾಡಿದ್ರು. ಸೊ ರೆಫರ್ ಮಾಡಿದ್ದಕ್ಕೆ ಸ್ವಲ್ಪ ಕಡಿಮೆಗೆ ಸಿಕ್ತು. 800 ರೂಪಾಯಿ ಪೆಟ್ರೋಲ್ ಒಂದು 500 ರೂಪಾಯಿಗೆ ಹಾಕ್ಸಿದ್ದೀನಿ. ಸೊ ಇಲ್ಲಿಂದ ಸ್ವಲ್ಪ ದೂರ, ಆಲ್ಮೋಸ್ಟ್ ಅಲ್ಲಿ 23 ಕಿಲೋಮೀಟ್ರ್ ಇದೆ. ನೋಡ್ಕೊತೀನಿ ರೂಟ್ನ. ಪೆಟ್ರೋಲ್ ಹಾಕ್ಸ್ಕೊಂಡಾಯಿತು. ಏನಾದ್ರು ತಿನ್ನಬೇಕು, ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅಂತ. ಆನ್ ದ ವೇ ಎಲ್ಲರೂ ಸಿಕ್ಕಿದ್ರೆ ನೋಡೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಟ್ರೈ ಮಾಡ್ತೀನಿ. ಅದ ಟ್ರೈಪೋಡ್ ಇಲ್ಲ ಇದಕ್ಕೆ ಕನೆಕ್ಟ್ ಮಾಡೋದಕ್ಕೆ, ಬಟ್ ಟ್ರೈ ಮಾಡ್ತೀನಿ ಹೆಂಗಾದರೂ ಕನೆಕ್ಟ್ ಮಾಡೋದಕ್ಕಾಗತ್ತಾ ಅಂತ ನೋಡೋಣ.
ಇವಾಗ ತಾನೇ ಊಟ ಮುಗಿಸಾಯಿತು ಈ ಅಂಕಲ್ಸ್ ಗ್ಯಾರೇಜ್ ಫುಡ್ಡಲ್ಲಿ. ಚೆನ್ನಾಗಿತ್ತು. ಪರೋಟ ತಿಂದೆ, 140 ರೂಪಾಯಿ. ಸೊ ಇಲ್ಲಿಂದ ನೋಡೋಣ, 10-12 ಕಿಲೋಮೀಟರ್ ಕಾಣಿಸ್ತದೆ. ನೋಡೋಣ. ಸೋಲಾಂಗ್ ವ್ಯಾಲಿ 7 ಕಿಲೋಮೀಟರ್ಸ್. ಓಕೆ, ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ, ತೋರಿಸ್ತಾ ಇದೆ ಇದು. ಶೇಡ್ಸ್ ಹಾಕೊಳ್ಳೋದು ಬೆಸ್ಟು ಅನ್ಸುತ್ತೆ. This is what the heaven is. ಮನಾಲಿಲಿ ನಿಮಗೆ ಬೈಕ್ ರೈಡ್ ಮಾಡೋ ಮಜಾ ಇದೆ. ಆ್ಯಕ್ಚುಲಿ ನಾನು ಬಂದಿರೋ ಟೈಮ್ ಕರೆಕ್ಟಾಗಿದೆ ಅನಿಸುತ್ತೆ. ತುಂಬ ಕೋಲ್ಡು ಇಲ್ಲ, ಏನೂ ಇಲ್ಲ, ಅಷ್ಟೊಂದಿಲ್ಲ. ಕಂಪೇರ್ ಮಾಡಿದ್ರೆ ಜಾಸ್ತಿ ಕೋಲ್ಡ್ ಇರೋದು ಮನಾಲಿಲಿ. ಯಾರಿಗೂ ಹೇಳಿದ್ದು ಮನಾಲಿ ಬರೀ ಹನಿಮೂನ್ ಕಪಲ್ಸ್ಗೆ ಅಂತ. ಬನ್ನಿ ನೋಡಿ, ಇದು ನಾನು ಎಕ್ಸ್ಪ್ಲೋರ್ ಮಾಡಿದೆ. ಬ್ರೋ ಆನ್ ಡ್ಯೂಟಿ ಅಂತ. ಎಲ್ಲಿ ಹೋಗ್ತಾ ಹೋಗ್ತಾ ಚಳಿ ಜಾಸ್ತಿ ಆಗ್ತಿದೆ. ಪೀಪ್ ಡೋಂಟ್ ಸ್ಲೀಪ್ ಅಂತ ಖರಾಬಾಗಿ ಬರ್ದವ್ರು. ಪೀಪ್ ಡೋಂಟ್ ಸ್ಲೀಪ್. ನಾನೇನೋ ಬರ್ದವ್ರೆ ಅಂತ ನಾನು ನೋಡ್ದೆ. ಯಾರೋ ಪೇಂಟಿಂಗ್ ಮಾಡ್ದಂಗೆ ಐತಿ ಈ ಕಡೆ ಬೆಟ್ಟನ. ಮಸ್ತಾಗಿ ಇವ್ ನೋಡ್ಕೊಂಡು ಹೋಯ್ತು ಅಂದ್ಕೊರು. ಇವನು ಗಾಡಿ ಓಡಿಸೋ ಅಂದ್ರಿ. ಇದು ಪಲ್ಚಾನ್ ಬಂದ್ಬಿಟ್ರಿ ಅನ್ಸುತ್ತೆ. ಸೀಸು ಕೂಡ ಹೋಗೋಣ ಅಂತ ಅಂದ್ಕೊಂಡೆ. ಸೀಸು ಕತೆ ಗೊತ್ತಿಲ್ಲ. ಸೋಲಾಂಗ್ ವ್ಯಾಲಿ 3 ಕಿಲೋಮೀಟರ್ಸ್ ಕರೆಕ್ಟ್. ಇದೇ ರೂಟ್ ಫಾಲೋ ಮಾಡಬೇಕು ನಾನು. ಪಲ್ಚನ್ ಹೋಗಿತ್ತು, ಸೋಲಾಂಗ್ ವ್ಯಾಲಿ 3 ಕಿಲೋಮೀಟರ್ಸ್. ಟನಲ್ ಟನಲ್ ನೋಡಿ. ಈಗ ಏನು ಟನಲ್ ಗೊತ್ತಿಲ್ಲ ಇದು, ಆದರೆ ಮಜಾ ಆಯ್ತು. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ. ಇಲ್ಲೆಲ್ಲ ಸ್ಟೇ ಆಗ್ಬೋದು ಗುರು. 12 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಆರಾಮಾಗಿ ಬರ್ಬೋದು ಅನಿಸುತ್ತೆ.
ಅಂದರೆ ಟ್ರಾನ್ಸ್ಪೋರ್ಟೇಷನ್ನು 2-3 ದಿನ ಇರೋ ಥರ ಇದ್ದರೆ ಈ ಕಡೆನೇ ಬಚ್ಚಿದೆ ಹಾಗೆ ಮನಾಲಿಗಿಂತ. ಮನಾಲಿ ಸ್ವಲ್ಪ ಓವರ್ ರೇಟೆಡ್ ಆಗಿಬಿಟ್ಟಿದೆ, ತುಂಬ ಜನ ಕ್ರೌಡು. ಸೊ ಮೇಲೆ ಹೋಗ್ತಾ ಹೋಗ್ತಾ ಹೆವಿ ಚಳಿ ಹೊಡಿತೈತೆ. ಒನ್ ಅವರ್ ಟ್ರಕ್ ಅಂತೆ. ಈ ಜಾಗ ನೋಡುವಾಗ ಸ್ಟೀಪ್ ಇದೆ ಅಂತ ಹೇಳಿದಾಗರು, ಕಷ್ಟ ಅಂತ ಹೇಳ್ತಾನೆ. ನೋಡೋಣ, ಯಾವುದ್ಯಾವುದೋ ಮಾಡ್ತೀವಂತೆ, ಇದು ಮಾಡೋಕ್ಕಾಗಲ್ವ. ರೋಡ್ ಚೆನ್ನಾಗೇ ಐತೆ. ನನ್ನ ಮಗ ಬೇರೆ ಹೇಳ್ದ ಅಲ್ಲಿ ಬೈಕ್ ರೆಂಟ್ ಮಾಡೋನು, ಸೋಲಾಂಗ್ ವ್ಯಾಲಿಲೇ ಬಿಟ್ಬಿಟ್ಟು ಟ್ರಕ್ ಮಾಡುವಂತ. ಕ್ಲಚ್ ಬಿಟ್ಟು ಹೋದರೆ 4,000 ರೂಪಾಯಿ ಪೇ ಮಾಡಬೇಕು ಅಂತ. ಯಾವ 4,000 ರೂಪಾಯಿ ಪೇ ಮಾಡ್ತಾನೆ? ಇಲ್ಲ ಹಿಂಗೆ ಹೋಗ್ಬೇಕು ಅನ್ಸುತ್ತೆ. ಓ ಹಿಂಗಿದೆ ಗುರು, ಅದಕ್ಕೆ ನನ್ನ ಮಗ ಹಂಗೆ ಹೇಳಿದ್ದು. ಆರಾಮು 3 ಅವರ್ ತೊಗೊಂಡ್ರು ಪರವಾಗಿಲ್ಲ, ಆರಾಮಾಗಿ ಹೋಗ್ಬರೋಣ ಬ್ರೋ. ಇದೆಲ್ಲ ಆ್ಯಕ್ಚುಲಿ ಹಿಮಾಲಯಸ್ ಥರ ಅಷ್ಟೊಂದೇನೋ ಕಾಣಿಸ್ತಾ ಇಲ್ಲ. ದೂರದಿಂದ ಮೇ ಬಿ ಚೆನ್ನಾಗಿ ಕಾಣಿಸ್ಬೋದೇನೋ. ಅಂದರೆ ಶಾಪ್ ಜಾಸ್ತಿ ಇಲ್ಲ, ಥರ ಸ್ಲ್ಯಾಂಟ್ ಆಗಿದೆ. ಬಟ್ ಇದು ಹೆವಿ ಸ್ನೋ ಬೀಳ್ತಿದೆಯಾ ಇಲ್ವೋ ಗೊತ್ತಿಲ್ಲ ಇಲ್ಲಿ. ಯಾವ್ದು ಗುರು ಇದು? Slight left. ಲೆಫ್ಟಲ್ಲಿ ಹೋಯ್ತಿದ್ದೀನಿ ರಮ್ಮ. ಇದು 19 ಮಿನಿಟ್ಸ್ ತೋರಿಸ್ತೈತೆ. ಓ ಮೈ ಗಾಡ್, ಕ್ಲಿಯರ್ ಇಲ್ಲ ಇಲ್ಲಿ. ಸ್ನೋಫಾಲ್ ಬೀಳ್ತಿದೆ ಆ್ಯಕ್ಚುಲಿ.
ಆ್ಯಕ್ಚುಲಿ ಈ ಜಾಗ ತುಂಬ ಮಸ್ತಾಗಿದೆ, ಬರಬೇಕು ಆಫ್ ಬೀಟ್ ಪ್ಲೇಸ್ಗೆ. ಯಾರೂ ಇಲ್ಲ ಇಲ್ಲಿ, ಮಸ್ತಾಗಿದೆ. ನಡೀರಿ ಓಡ. ಇವಾಗ ಇದು ರಿವರ್ ಕ್ರಾಸ್ ಬೇರೆ ಮಾಡಬೇಕಾ? ಮಜಾ ಇದೆ ಗುರು. ಇಲ್ಲಿಂದ ಅವಾಗ ಇನ್ನಷ್ಟು ಮೆಟ್ಲು ಹತ್ತಬೇಕು. ಇಲ್ಲಿ ಬೀಳ್ತಿರೋ ನೀರೇ ಶಿವಲಿಂಗ ಮೇಲೆ ಬೀಳ್ತಿರೋದು. ಈ ಕತೆಗೆ ಈ ಜಾಗ ಹೇಗೆ ಹುಟ್ಟುತ್ತಂದರೆ 15 ವರ್ಷದ ಹಿಂದೆ ಬಾಬಾ ಪ್ರಕಾಶ್ ಅನ್ನೋರು ಈ ಲಿಂಗನ ಕಂಡಿಡಿದ್ರು. ಮತ್ತು ಅಂಜನಿ ಮಹಾದೇವ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಆಂಜನೇಯ ಅವ್ರ ತಾಯಿ ಮತ್ತು ಆಂಜನೇಯ ಇಬ್ಬರು ಬಂದು ಶಿವನ್ನ ಇಲ್ಲಿಟ್ಟು, ಆದರೆ ಇಲ್ಲಿ ಬಂದು ಶಿವನ ಮೆಡಿಟೇಟ್ ಮಾಡ್ತಿದ್ರಂತೆ.
ಸೊ ಆ ಭಕ್ತಿ ಮೆಚ್ಚಿ, ಆಂಜನೇಯ ಭಕ್ತಿ ಮೆಚ್ಚಿ ಈಶ್ವರ ದರ್ಶನ ಕೊಟ್ಟಿದ್ದ ಜಾಗ ಅಂತ ಹೇಳ್ತಾರೆ. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಕನ್ನಡ ವ್ಲಾಗಿಂಗಲ್ಲಿ ಯಾರೂ ಈ ಜಾಗ ತೋರಿಸಿರಲ್ಲ, ಅದಕ್ಕೆ ನಾನು ಈ ಜಾಗ ತೋರಿಸೋಣ ಅಂತ ಬಂದೆ ನಿಮಗೆ. ಇಲ್ಲಿಂದ ಇವಾಗ ಇಳಿಬೇಕು, 3 ಗಂಟೆ ಆಯಿತು ಟೈಮು. ಸೊ ಆದಷ್ಟು ಬೇಗ ಹೊರಗಡೆ ಹೇಳಿದ್ರೆ ಒಂದು ಟೀ ಕುಡ್ಕೊಂಡು ಹೋಗ್ಬಿಟ್ಟಣ. ಅಲ್ಲಿ ಹೆಲ್ಮೆಟ್ ಬೇರೆ ಇಟ್ಟಿದ್ನಲ್ಲ, ಸೊ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ನೋಡೋಣ. ಸೀಸುಗೆ ಏನಾದ್ರು ಹೋಗೋಕ್ಕಾದ್ರೆ ಹೋಗೋಣ. ಇಲ್ಲಿಂದ ಎಷ್ಟು ದೂರ ಇದೆ ನೋಡೋಣ ಆ ಜಾಗಕ್ಕೆ ಹೋಗಿ. ಇಳಿಯೋದು ಸ್ವಲ್ಪ ಈಸಿ ಅನ್ನಿಸ್ತಾಯಿದೆ. ಈ ವ್ಯೂ ನೋಡಿ ಮಸ್ತಾಗಿದೆ. ಇಲ್ಲಿ ಟೀ ಕುಡಿಬೇಕಾದ್ರೆ ಈ ಅಂಕಲ್ ಹೇಳಿದ್ರು, ಇವರು ಹೇಳಿದ್ರು, ಈ ಮೌಂಟೇನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಮೌಂಟೇನ್, ಈ ಪೀಕ್ ಮೌಂಟೇನ್, ಅಲ್ಲಿ ಅಂಜನಿ ಅವರು ಅಂದರೆ ಹನುಮಾನ್ ಅವರ ತಾಯಿ ಕೂತ್ಕೊಂಡು ಮೆಡಿಟೇಟ್ ಮಾಡೋರಂತೆ, ಊಟ ನೀರು ಬಿಟ್ಟು ಮದುವೆಗೆ ಮುಂಚೆ. ಆಮೇಲೆ ಅಲ್ಲಿಂದ ಈಶ್ವರ ದರ್ಶನ, ಇಲ್ಲಿ ಆಂಜನಿ ಮಹಾದೇವಲ್ಲಿ ದರ್ಶನ ಕೊಟ್ಟಿದ್ದಂತೆ. ನೋಡಿ ಏನು ಕತೆ. ಸರಿ ಚಲೋ ಅಂಕಲ್, ಮಿಲ್ತಾ ಹೂಂ. ಸೊ ಮುಗೀತು. ಇವಾಗ ಇಲ್ಲಿಂದ ಅಟಲ್ ಟನಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ನೋಡೋಣ, ಕೆಳಗಡೆ ಹೋಗಿ 8 ಗಂಟೆ ಒಳಗಡೆ ಬರೋಕ್ಕಾಗುತ್ತೆ. ಪ್ರಾಬ್ಲಮ್ ಏನಂದರೆ ನಾನು ಗ್ಲೌಸ್ ಹಾಕಿಲ್ಲ, ಚಳಿ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ಇವಾಗಲೇ ಆಲ್ರೆಡಿ ಚಳಿ ಜಾಸ್ತಿ ಆಗುತ್ತೆ. ಸೊ ಸೀಸು ಮತ್ತು ಅಟಲ್ ಟನಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ 40 ಕಿಲೋಮೀಟರ್ ಇದೆ ಸೀಸು ಮತ್ತು ಅಟಲ್ ಟನಲ್ ಬಂದುಬಿಟ್ಟು ಗೊತ್ತಿಲ್ಲ, 40 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಗೊತ್ತಿಲ್ಲ. ಬಟ್ ಆದರೆ ಆಲ್ಮೋಸ್ಟ್ ಆಲ್ ಅಲ್ಲಿಂದ ಸೀಸುವಿಂದ ಮನಾಲಿ ತಿರ್ಗಾ 40 ಕಿಲೋಮೀಟ್ರ್ ಇರೋದು. ನೋಡೋಣ, ಆ ಜಾಗ ಚೆನ್ನಾಗಿದೆ ಅಂತ ಕೇಳ್ಬಿಟ್ಟೆ, ಹೋಗೋಣ. ನಿಮಗೂ ವೀಡಿಯೋ ತೋರಿಸ್ತೀನಿ. ಬ್ಯಾಟ್ರಿ ಬೇರೆ ಲೋ ಇದೆ ನಂತರಲ್ಲಿ. ಸೊ ಕೆಳಗಡೆ ಸಿಗೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಗೈಸ್.